ಸೊ I'll be riding pillion on the GSA 1250. ನಾನು R3 ಇಲ್ಲೇ ಶೆಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಲೋ ಗ್ರೌಂಡ್ ಕ್ಲಿಯರೆನ್ಸ್. ವಾವ್, ಡ್ರೋನ್ ವ್ಯೂ ಲೆಫ್ಟ್ ಸೈಡ್ಗೆ ಮಚ್ಚ. DV ಇಟ್ಕೊಂಡಿರ ಶಿಟ್. ಸರ್ ಒಳಗಡೆ ಬಿಡ್ತೀರಾ? ಖಂಡಿತ. ಸರಿಯಾಗೈತೆ. ವೆರಿ ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ಡೇ 2 ಆಫ್ ಅವರ್ ಮಾನ್ಸೂನ್ ರೈಡ್. ಸೊ ಟೈಮ್ ಬಂದುಬಿಟ್ಟು, ಓ ಮೈ ಗಾಡ್, ವಾಚೇ ತೊಗೊಂಬಂದಿಲ್ಲ. ಲಕ್ಷ್ಮೀಕಾಂತ್, ಅಲ್ಲಿ ಬೆಡ್ ಮೇಲೆ ವಾಚ್ ಇದೆ, ತೊಗೊಂಬನ್ನೆ. ಹಾಂ, ಓಕೆ. ಎನಿವೇಸ್, ಬ್ರೇಕ್ಫಾಸ್ಟ್ ಎಲ್ಲನೂ ಆಯಿತು. ಸೊ ಇವಾಗ ನಾವು ಮುಳ್ಳಯ್ಯನಗಿರಿಗೆ ಹೋಗ್ತಾಯಿದ್ವಿ. ಮುಳ್ಳಯ್ಯನಗಿರಿ ಮುಗಿಸ್ಕೊಂಡು ಭದ್ರಾ ಟೈಗರ್ ರಿಸರ್ವ್, ಅದಾದಮೇಲೆ ವಾಪಸ್ ಸ್ಟೇಗೆ ಬಂದು ಲಗೇಜ್ನೆಲ್ಲ ತೊಗೊಂಡು ಆಮೇಲೆ ಟುವರ್ಡ್ಸ್ ಕುಂದಾಪುರ, ಅಲ್ಲಿ ಹಾಲ್ಟ್ ಆಗೋದು ಇವತ್ತು. ಸೊ I'll be riding pillion on the GSA 1250. ನಾನು R3 ಇಲ್ಲೇ ಶೆಡ್ ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ಲೋ ಗ್ರೌಂಡ್ ಕ್ಲಿಯರೆನ್ಸ್. ಐ ಥಿಂಕ್ ದಿಸ್ ಕಂಪ್ಲೀಟ್ ಸರ್ಕ್ಯೂಟ್ ಇವಾಗ ನಾವು ಏನು ಮಾಡ್ತಾಯಿದ್ದೀವಲ್ಲ, ಮುಳ್ಳಯ್ಯನಗಿರಿ, ಭದ್ರಾ ಆ್ಯಂಡ್ ಬ್ಯಾಕ್ ಟು ದ ಸ್ಟೇ, ಆಲ್ಮೋಸ್ಟ್ 3 hours ಟೈಮ್ ತೊಗೊಳುತ್ತೆ. 3 hours to 4 hours. ಸೊ ವಾಪಸ್ ಬಂದು ಇಲ್ಲಿಂದ ಟುವರ್ಡ್ಸ್ ಕುಂದಾಪುರ. ಸೊ ಎಲ್ಲನೂ ನೋಡ್ಬೋದು. ರೈನ್ ಗೇರಲ್ಲಿದ್ದೀವಿ, ನಾನೂ ಅಷ್ಟೇ, ಟಾಪ್ ಟು ಬಾಟಮ್. ಸೊ ಮಳೆ ಬಂದರೂ ಏನೂ ತೊಂದರೆ ಇಲ್ಲ. ಬ್ರೋ ಇಲ್ಲಿ ಹತ್ಕೊಂಬಿಡ್ಲಾ? ಓಕೆ. ಸ್ವಲ್ಪ ಹುಷಾರಾಗಿರಬೇಕು. ಮೋಹನ್ ಅವ್ರು ಸಡನ್ ಪಿಕಪ್ ಕೊಟ್ಟರೆ ಹಂಗೆ ಪಲ್ಟಿ ಹಿಂದೆ. ನಾನು ಹಿಂದೆ ಟಾಪ್ ಬಾಕ್ಸೂ ಇಲ್ಲ ಸಪೋರ್ಟ್ಗೆ. ಲೆಟ್ಸ್ ರೋಲ್. ನಾಯಿಗಳೆಲ್ಲ ಹೆಂಗೆ ನೋಡ್ತಾ ಇದೆ ನೋಡಿ. 2 ಬೀಗಲ್ಲು, 2 ಡ್ಯಾಶ್ ಹೌಂಡು, ಅಲ್ಲ 4 ಡ್ಯಾಶ್ ಹೌಂಡು. ಫುಲ್ಲು ಫಾಗ್ ಕವರ್ ಆಗಿದೆ ಮೇಲ್ಗಡೆ, ನೋಡ್ಬೋದು. ವಾವ್, ಡ್ರೋನ್ ವ್ಯೂ ಲೆಫ್ಟ್ ಸೈಡ್ಗೆ. ಮಚ್ಚ ಅಲ್ಲೇ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲಿ ನಡಿ ಮುಂದೆ. ಹಾಂ, ಸೂಪರ್ ಮಚ್ಚ. ಹಾಂ, ಇಲ್ಲೇ ಎಲ್ಲ ಯೂಟರ್ನ್ ತೆಗಿಸ್ಕೊಳ್ಳಿ ಹೇಳ್ತೀನಿ. ಹಾಂ, ಯೂಟರ್ನ್ ಹಾಕ್ಕೊಂಡು ಫಸ್ಟು ನಿನ್ನ GS ಹಾಕೋ ಮಚ್ಚ, ಆಮೇಲೆ KTM, ಆಮೇಲೆ GSA. ಹೈಟ್ ಪ್ರಕಾರ ಇರುತ್ತೆ. ಹಾಂ, ಹಾಗೆ ಮಚ್ಚ DV ಆ ಮರದಿಂದ ಹಾಕೋ, ಈ ಮರದಿಂದ. ಹಾಂ, ಅದೇ ಇಲ್ಲೇ ನಾನು ಹೇಳ್ತಾ ಇರೋದು. ಇಲ್ಲಿ ಒಂದು ನಿಮಿಷ, ಇಲ್ಲಿ ನೋಡಿ ಎಲ್ಲರೂ. ಹಾಂ, ಕರೆಕ್ಟ್ ಮಚ್ಚ. DV ಇಟ್ಕೊಂಡಿರ ಶಿಟ್. ಹೌದು, ಒಂದು ಆ್ಯಂಗಲ್ ಮೀರಿದ್ರೆ ಹಬ್ಬ.
ಬ್ರೋ ನೀವು ಅಲ್ಲಿ ನಿಲ್ಲಿಸ್ಬಿಡಿ ಹೇಳ್ತೀನಿ. ಹಾಂ ಅದಕ್ಕೆ ಹಾಂ ಬಿಡು ಮಚ್ಚ, ಅಲ್ಲಿ ಹಾಕೋ, ಅಲ್ಲಿ ಬೆಸ್ಟು. ಲಕ್ಷ್ಮೀಕಾಂತ್ ಇಲ್ಲಿ ಹಾಕ್ಕೊಳ್ಳಿ. ಒಂದು ನಿಮಿಷ. ಓಕೆ ಲೆಟ್ಸ್ ಗೆಟ್ ಗೋಯಿಂಗ್. ಏನು ಸಖತ್ತಾಗಿದೆ ನೋಡಿ ಮೈ ಡಿಯರ್ ಫ್ರೆಂಡ್ಸ್. ಹೌದು, ಎಷ್ಟೊತ್ತು ಬೇಕಾದ್ರೂ ಇರ್ಬೋದು ಇಲ್ಲಿ. ನಡೀರಿ ಬ್ರೋ. ಹೌದು ಹೌದು. ಸೊ ಮೈ ಡಿಯರ್ ಫ್ರೆಂಡ್ಸ್, ನೀವು ನೋಡ್ಬೋದು ಭದ್ರಾ ಟೈಗರ್ ರಿಸರ್ವ್ ಎಂಟ್ರೆನ್ಸಲ್ಲಿದ್ದೀವಿ. ಇಲ್ಲಿಂದ ಮುಂದೆ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ. ಫಸ್ಟ್ ಆಫ್ ಆಲ್ ಪರ್ಮಿಷನ್ ಸಿಗುತ್ತಲ್ಲ ನೋಡೋಣ. ಸರ್ ಒಳಗಡೆ ಬಿಡ್ತೀರಾ? ಖಂಡಿತ ಬಿಚ್ಚಿಬಿಡ್ತೀವಿ. ಆ ಸರ್ಕ್ಯೂಟ್ ಯಾವ್ದು ಹೇಳಿ ಮೋಹನ್? ಭದ್ರಾ ಒಳಗಡೆ ಎಂಟ್ರ್ ಆಗಿಬಿಟ್ಟು ಮ್ಯಾಪಲ್ಲಿದೆ, ಒಂದು ನಿಮಿಷ. ಓಕೆ. ಅದೇ ಈ ಗಾಡಿಗಳು ಹೋಗೋದು ಸರ್, ಆಫ್ ರೋಡಿಂಗ್ ಗಾಡಿ ಇದು. ಹಾಂ ಗೊತ್ತಾಯ್ತು. ಗೊತ್ತಾಯ್ತು ಸರ್. ಓಕೆ ಡನ್. ಫೋಟೋ ವಿಡಿಯೋ ಎಲ್ಲ ತೆಗೀರಿ, ಎಲ್ಲ ತೆಗೆದು ಬ್ಯಾಗಲ್ಲಿ ತೆಗೀರಿ. ಓಕೆ, see you on the other side. A few hours later. So my dear friends, ಭದ್ರಾ ಟೈಗರ್ ರಿಸರ್ವ್ ಎಲ್ಲ ಮುಗಿಸ್ಕೊಂಡು ವೇರ್ ಬ್ಯಾಕ್ ಅಟ್ ದ ಸ್ಟೇ. ಸೊ ಎಲ್ಲ ಗಾಡಿನೂ ಲೋಡ್ ಆಗಿದೆ. ಇದನ್ನು ಡೈರೆಕ್ಟ್ ಕುಂದಾಪುರ. ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 3 ಗಂಟೆ ಆಯಿತು. ಸೊ ಊಟನ ಮುಗಿಸ್ಬಿಟ್ವಿ. ಇನ್ನು 4 hours ಜರ್ನಿ ಇದೆ ಟು ಕುಂದಾಪುರ್. ಮಳೆ ಬಂದರೆ ಚೆನ್ನಾಗಿರುತ್ತೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿಂದ ಕುಂದಾಪುರದಲ್ಲಿರೋ ನಮ್ಮ ಸ್ಟೇ ನಾಟಿಕಲ್ 9, ಎಕ್ಸಾಕ್ಟ್ 4 hours ತೋರಿಸ್ತಾ ಇದೆ. ಮೋಸ್ಟ್ ಪ್ರಾಬ್ಲಿ 3.5 hours ಕವರ್ ಮಾಡ್ಬೋದು. ಬನ್ನಿ ನಿಧಾನಕ್ಕೆ ಹೋಗ್ತಾ ಇರೋಣ. ರಘುರಾಮ್ ವಿಲ್ಲಾ ಅಂತ ಈ ಪರ್ಟಿಕ್ಯುಲರ್ ಸ್ಟೇಯಿನ ಹೆಸರು. ಸೊ ನಿಮ್ಗೇನಾದರೂ ಇಷ್ಟ ಆಗಿದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಬುಕ್ಕಿಂಗ್ ಮಾಡ್ಕೋಬೋದು. ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಆ್ಯಂಡ್ ದ ಪ್ರಾಪರ್ಟಿ ಈಸ್ ಆಲ್ಸೋ ಪ್ರಿಟಿ ಗುಡ್. ತುಂಬ ಸ್ಪೇಷಿಯಸ್, ಟಾಯ್ಲೆಟ್ಸ್ ಎಲ್ಲ ತುಂಬ ಕ್ಲೀನಾಗಿದೆ. ಆ್ಯಂಡ್ ಇಲ್ಲಿರುವಂಥ ಟೂರಿಸ್ಟ್ ಸ್ಪಾಟ್ಸ್ಗೆ ತುಂಬಾ ಹತ್ತಿರನೂ ಇದೆ. ಎಲ್ಲ ವಿತಿನ್ 1/2 hour 40 minutes ಕವರ್ ಮಾಡ್ಕೋಬೋದು. ಡ್ಯಾಶ್ ಹೌಂಡ್, ಇದು ಡ್ಯಾಶ್ ಹೌಂಡ್ ಅನಿಸುತ್ತೆ. ಇದು ಡ್ಯಾಶ್ ಹೌಂಡು, ಅದು ಡ್ಯಾಶ್ ಹೌಂಡು, 2 ಬೀಗಲ್ಲು. ಐ ಕಚ್ಬೇಡು. ನನಗೆ ಬೀಗಲ್ ಅಂದರೆ ಭಲೇ ಇಷ್ಟ. ಓಕೆ, let's go to Kundapura.
ವೆದರ್ ಮಾತ್ರ ಚಿಂದಿ ವೆದರ್ ಗುರು. ಹಾಂ, ವಾರ್ಮಪ್ ಆಗಬೇಕಾದ್ರೆ ಹೊಡಿಯುತ್ತೆ ಒಂದು ಸ್ವಲ್ಪ ಬ್ಯಾಕ್ ಫೈರ್, ಆಮೇಲೆ ಸರಿ ಹೋಗುತ್ತೆ. ಹೌದು ಗುರು, ಕಮ್ಮಿ ಆಗಿದೆ. ಪಂಚರ್ ಆಗಿದೆ ನೋಡ್ತೀನಿ. ಹಾಂ, ಹೋಗ್ತಾನೆ ಇದೆ. ಮುಂದೆ ಪಂಚರ್ ಅಂಗಡಿ ನಾವು ಇದ್ರೆ ಹಾಕೊಬೇಕು. ಓಕೆ, ಈಗ ಇನ್ಫ್ಲೇಟ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ. ಇನ್ಫ್ಲೇಟ್ ಮಾಡ್ಕೊಳ್ಳೇಬೇಕು. ಹೌದು, ಮಾಡ್ಕೊಂಡು ಹೋಗ್ತಾರಣ. ಹಾಕ್ಸ್ತೀನಿ ಒಳ್ಳೆ ಟೈರ್ ಹಾಕ್ಬೇಕು. ಡನ್ಲಾಪ್ ದರಿದ್ರ ಟೈರ್ ಇದು. ವಾರ್ಮಪ್ ಹಾಕಿ 5 ಅವರ್ ಬೇಕು, ಮಾತಿಗೆ ಮುಂಚೆ ಪಂಚರು. ಹೆಂಗೂರು ಇದು? ಓಕೆ, ಸೆಟ್ ಮಾಡಿಬಿಟ್ಟು ಸೆಂಟರ್ ಬಟನ್ 36 ಪ್ರೆಷರು, ಒಂದು 4 PSI ಜಾಸ್ತಿನೇ ಇಡ್ತೀನಿ. ಪ್ಲಸ್ ಮಾಡಿ 42 ಇಟ್ಬಿಡೋಣ. 10. ಎಷ್ಟು ಚಿಕ್ಕದು ನಾವು ಯಾರು ಕ್ಯಾರಿ ಮಾಡಿ ಕ್ಯಾರಿ ಮಾಡಿದ್ರೆ ಓಕೆ, ಹೆಂಗೆ ಆಫ್ ಮಾಡೋದು ಇದನ್ನು? ಸೆಂಟ್ರ್ ಬಟನ್ 42 ಇಟ್ಟಿದ್ದೀನಿ, 40 ಆಯ್ತು ಸಾಕು. ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಎಷ್ಟು ಸೆಟ್ ಮಾಡಿದ್ದೆ? ಓಕೆ, ಒಂದು 5 ಕಿಲೋಮೀಟರ್ಸಲ್ಲಿ ಪಂಚರ್ ಶಾಪ್ ಇದೆ, ಅಲ್ಲಿ ತನಕ ಆರಾಮಾಗಿ ಹೋಗ್ಬೇಕು ಗಾಡಿ. ಫಸ್ಟ್ ಲಾಂಗ್ ರೈಡ್, ಫಸ್ಟ್ ಪಂಚರ್, ಎಲ್ಲದಕ್ಕೂ ಫಸ್ಟ್. ಹೆಂಗೋ GS ಇರೋದ್ರಿಂದ ತುಂಬಾ ಅಡ್ವಾಂಟೇಜ್ ಗುರು. ಲಗೇಜ್ ಇಟ್ಕೊಳ್ತು, ಕಂಪ್ರೆಸರ್ ಇಟ್ಕೊಳ್ತು. ಹಾಂ, ಓಕೆ. ವೇಟ್ ಮ್ಯಾನೇಜ್ಮೆಂಟ್ ಒಂಚೂರು ಕಷ್ಟ, ಅದು ಬಿಟ್ಟರೆ ಚಿಂದಿ ಗಾಡಿ. GS ವುಡ್ ಬಿ ಬೆಟರ್. ಹೌದು, 1300 GS. ಹೌದು ಬ್ರೋ, ಕಷ್ಟ ಆಗ್ಬಿಡುತ್ತೆ ಒಬ್ಬೊಬ್ಬನೇ, ತುಂಬ ಕಷ್ಟ. ಓಕೆ, ನಿಧಾನಕ್ಕೆ ಹೋಗ್ತಾ ಇರ್ತೀನಿ. ಸರ್, ಪಂಚರ್ ಅಂಗಡಿ ಗುರು ಇದೆ. ಪಂಚರ್ ಹಾಂ, ಟ್ಯೂಬ್ಲೆಸ್. ಹೇಳಿದ್ದೀನಿ. ಇದೆ ನೋಡಿ ಆಣಿ.
ಅದಲ್ಲ 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 ಬಂತು. ಕೊಡಿ ಸರ್, ನಾನು ಹೇಳ್ತೀನಿ. ಕೊಡಿ ಕೊಡಿ ಕೊಡಿ, ಇಟ್ಕೊಳ್ಳಿ ಇದು. ಸರಿಯಾಗೈತೆ. ಶಾರ್ಪ್ ಇಲ್ಲ ಅವರು, ಶಾರ್ಪ್ ಪಾಯಿಂಟ್ ಇರುತ್ತೆ, ಫ್ಲಾಟ್ ಎಂಡ್ ಕರೆಕ್ಟಾಗಿ ನಿಂತ್ಕೊಂಡಿದ್ದೇನ ಹಿಂಗೆ ಮತ್ತೆ ಸಿಗಾಕೊಂಡು ಒಳಗೋಟೋದು. ಫ್ಲಾಟ್ ಎಂಡ್ ಈ ಥರ ಇಷ್ಟು ನಾ ಶಾರ್ಪ್ ಭಯ ಪಡ್ತೀನಿ, ಇಂದ ಫ್ಲಾಟ್ ಎಂಡ್ ಭಯ ಪಡ್ತೀನಿ. ನಮ್ಮ ಟೈರ್ಗಳು ಸ್ಲಿಪ್ ಮಾಡಿಸ್ಬಿಡ್ತೇವೆ, ಹಾರ್ಡ್ ಇದೆಯಲ್ಲ ಇದು ಕಟ್ಕೊಂಡ್ಬಿಡುತ್ತೆ. ಡನ್. ಅದು ಕಟ್ ಮಾಡಿಬಿಡ್ತೀರಾ? ಹೋಗತ್ತಾ? ಯಾವುದಕ್ಕೂ ಒಂದು ಬೇರೆ ಕಡೆ ಚೆಕ್ ಮಾಡ್ಬಿಡಿ. ಪಂಚರ ಇರಲ್ಲ ಮಚ್ಚ. ಇರಲ್ಲ. ಇಟ್ಕೊಡಿ. ಹೆಂಗಿರೋ ಸ್ಟ್ಯಾಂಡ್ ಹಾಕಿದ್ವಲ್ಲ, ಬಗ್ಗಿಸ್ತೀವಿ ಒಂದ್ಸರಿ ಚೆಕ್. ಸರಿ ಆಯಿತು. ಇನ್ನೂ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಹಾಕೊಳ್ಳೋಣ ಬ್ರೋ. ಇನ್ನು ಸ್ಟಾಪು ಇನ್ನೊಂದು 1 ಅವರ್ ರೈಡ್ ಮಾಡಿಬಿಟ್ಟು ಆಮೇಲೆ ಹಾಕೊಳ್ಳೋಣ. ಹೌದೌದು, 7 ಗಂಟೆವರೆಗೂ ಇರುತ್ತೆ ಬೆಳಕು. ಇವಾಗ ಆಗುಂಬೆ ಮೇಲೆ ಹೋಗ್ತೀವ ನಾವು? ಓಕೆ ಓಕೆ ಓಕೆ. ಅದೇ ನನ್ನ ತಲೆಯಲ್ಲೂ ಬಂತು ಇವಾಗ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವಾಗ ಆಗುಂಬೆಯಲ್ಲಿದ್ದೀವಿ. ಸ್ವಲ್ಪ ದೂರದಲ್ಲೇ ಆಗುಂಬೆ ಸನ್ಸೆಟ್ ಪಾಯಿಂಟ್ ಸಿಗುತ್ತೆ, ವ್ಯೂ ಪಾಯಿಂಟು. ಬಟ್ ಕ್ಲೌಡ್ ಇರೋದ್ರಿಂದ ನಮಗೇನು ಕಾಣಿಸೋದಿಲ್ಲ ಸನ್ಸೆಟ್ ಎಲ್ಲ. ಆ್ಯಂಡ್ ಇವಾಗ ಎಲಿವೇಷನಲ್ಲಿದ್ದೀವಲ್ಲ, ಫುಲ್ಲು ಸೀ ಲೆವೆಲ್ಗೆ ಇಳಿತೀವಿ, ಕೆಳಕ್ಕೆ ಇಳಿತೀವಿ, ಫುಲ್ಲು ಘಾಟ್ ಸೆಕ್ಷನ್. ಆ ಘಾಟ್ ಸೆಕ್ಷನಲ್ಲೇ ಐ ಥಿಂಕ್ ಇಟ್ ಶುಡ್ ಟೇಕ್ ಟೈಮ್. ಕತ್ಲು ಬೇರೆ ಆಗ್ತಾ ಇದೆ, ಲೈಟ್ಸ್ ಬೇರೆ ಇಲ್ಲ. ಲೈಟ್ಸ್ ಇದೆ ಬಟ್ ಚೆನ್ನಾಗಿರೋ ಲೈಟ್ಸ್ ಯಾವ ಗಾಡಿಯಲ್ಲೂ ಇಲ್ಲ. ನಮ್ಮ DVದು GS ಇದ್ದಿದ್ರೆ ಸೂಪರಾಗಿರೋದು, ಕ್ಲಿಯರ್ ವಾಟರ್ ಇತ್ತು ಅದರಲ್ಲಿ. ಆ್ಯಂಡ್ ಇನ್ನೊಂದೇನೆಂದರೆ, ಆಗುಂಬೆ ಈಸ್ ನೋನ್ ಟು ಬಿ ದ ಲ್ಯಾಂಡ್ ಆಫ್ ಕಿಂಗ್ ಕೋಬ್ರಾಸ್, ನಾಗರಹಾವು. ಸೊ ಒಂಚೂರು ಹುಷಾರಾಗಿರ್ಬೇಕು. ರೋಡಿಗೆಲ್ಲ ಬರಲ್ಲ, ಬಟ್ ಸ್ಟಿಲ್ ನೋಡಿ, ಇದೆ ವ್ಯೂ ಪಾಯಿಂಟು. ಮುಂದೆನೂ ಇನ್ನೊಂದಿದೆ. ಮಚ್ಚ, ವ್ಯೂ ಪಾಯಿಂಟ್ ಇನ್ನೇನು ಹೋಯ್ತಲ್ಲ ಗುರು, ನಿಲ್ಸಲ್ವಾ? ಹಾಂ, ಇದು ಇನ್ನೊಂದು ವ್ಯೂ ಪಾಯಿಂಟು. ಆದಷ್ಟು ಇಂಜಿನ್ ಬ್ರೇಕಿಂಗಲ್ಲೇ ಇಳಿಸ್ಕೋಬೇಕು ಇವಾಗ. ಸಿಕ್ಕಾಪಟ್ಟೆ ಟೈಟ್ ಕಾರ್ನರ್ಸ್. ಹಾಂ
ಹೌದೌದು. ಇಲ್ಲೆಲ್ಲ ಬಂದಮೇಲೆ ಬೀಚ್ ಮುಂದೆನೇ ಮಾಡಬೇಕು ಗುರು ಸ್ಟೇನ. ಹಾಂ ಕಾಣಿಸ್ತದೆ ನೋಡಿ ಗುರು ಬೀಚು. ಬ್ರೋ ಒಂದು ನಿಮಿಷ ಇರಿ. ಓಕೆ, ಫೈನಲಿ ಸಮುದ್ರದ ಹತ್ರ ಬಂದಾಯಿತು. ಐ ಲವ್ ಓಷನ್ಸ್ ಮೋರ್ ದೆನ್ ಮೌಂಟನ್ಸ್. ಇನ್ನೊಂದೆರಡು ದಿನ ಫುಲ್ಲು ಸಮುದ್ರನೇ. ಬನ್ನಿ ಹೋಗೋಣ. ಏನು ಕರೆಂಟ್ ಇಲ್ವಾ ಇಲ್ಲಿ? ಎಲ್ಲ ಲೈಟ್ ಆಫ್ ಆಗ್ಬಿಡೈತೆ. ಸೌಂಡ್ ಅಲ್ಲ ಮಚ್ಚ, ಕರೆಂಟು. ಹಾಂ ಅಲ್ಲಿದೆ ನೋಡು, ಅದೇನೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾಟಿಕಲ್ 9. ಹಾಂ ಹಾಂ ಚೆನ್ನಾಗಿದೆ, ರಿವ್ಯೂಸ್ ಸೂಪರ್ ಆಗಿದೆ. ಈ ಸ್ಟ್ರೆಚ್ಚಲ್ಲಿ ಇದೊಂದೇ ಒಳ್ಳೆ ರಿವ್ಯೂಸ್ ಇರೋದು. ಇಲ್ಲ ಮೇಂಟೆನೆನ್ಸು ಸೂಪರ್ ಆಗಿದೆ ಮಗ. ನೋಡು ಹೆಂಗೆ ಕಾಣಿಸ್ತದೆ, ಫುಲ್ ರಾಯಲ್ ಆಗಿ. ಆ್ಯಂಡ್ ವಿ ಹ್ಯಾವ್ ಫೈನಲಿ ಅರೈವ್ಡ್ ಅಟ್ ನಾಟಿಕಲ್ 9 ಬೀಚ್ ರಿಟ್ರೀಟ್. ಪಾರ್ಕಿಂಗು ಸಖತ್ತಾಗಿದೆ. ಯಾರೂ ಇಲ್ಲ ಅನ್ಸುತ್ತೆ, ನಾವಿಷ್ಟೇ ಜನ. ಓಕೆ, ವಿ ಹ್ಯಾವ್ ಫೈನಲಿ ರೀಚ್ ಅವರ್ ಫೈನಲ್ ಡೆಸ್ಟಿನೇಷನ್, ನಾಟಿಕಲ್ 9. ಅಷ್ಟೇ.